ನಾವು ಈ ಗುಡ್ಡೆಯಲ್ಲಿ ಈಗ ಸ್ಟೆಪ್ ಮಾಡ್ತಾ ಇರೋದು ಹೊಸದಾಗಿ ಒಂದು ಅಡಿಕೆ ತೋಟಕ್ಕೆ ಸ್ಟೆಪ್ ನೋಡಿ. ಅಡಿಕೆ ಹೊಂಡ ಈ ಥರ ಇದೆ. ಸ್ಟೆಪ್ಪು ನೋಡಿ 1 2 3 ಸ್ಟೆಪ್ ಆಗಿದೆ. 4ನೇ ಸ್ಟೆಪ್ಪಲ್ಲಿ ನೋಡಿ ನಮ್ಮ ಮಿನಿ ಎಕ್ಸ್ಕಾವೇಟರ್ ಈ ಥರದ ಹೊಂಡವನ್ನು ಮಾಡ್ತಾ ಇದೆ. ಮತ್ತು STLG AT ಎಕ್ಸ್ಕಾವೇಟರ್ ಸ್ಟೆಪ್ಪನ್ನು ಮಾಡ್ತಾ ಹೋಗ್ತಾ ಇದೆ. ಅಲ್ಲಿ ಹೋಗ್ತಾ ಇದ್ದಾರಲ್ವಾ ಕಲರ್ ಶರ್ಟಿನವರು, ಅವರೇ STLG ಆಪ್ರೇಟರ್. ನಾನು ಈ ಚಿಕ್ಕ ಎಕ್ಸ್ಕಾವೇಟರಿನ ಆಪ್ರೇಟರ್. ನಾನು ಈ ಥರ ಹೊಂಡ ಮಾಡೋದು, ಅವರು ಸ್ಟೆಪ್ ಮಾಡ್ತಾ ಹೋಗ್ತಾರೆ ಗೈಸ್. ವಿಡಿಯೋನ ಕೊನೆವರೆಗೆ ನೋಡಿ, ಮಿಸ್ ಮಾಡ್ಕೋಬೇಡಿ. ನೋಡಿ ಗೈಸ್, ನಮ್ಮ AT ಎಕ್ಸ್ಕಾವೇಟರಿನ ಪಿನ್ನಿನ 2 ಬೋಲ್ಟು ಕಟ್ಟಾಗಿದೆ ಗೈಸ್. ಸೊ ಹಾಗಾಗಿ ಒಂದು ರಾಡನ್ನು ತೊಗೊಂಡು ಬಂದಿದ್ದೇವೆ. ಈಗ ನಮ್ಮ ಸೀನಿಯರ್ ಆಪ್ರೇಟರ್ನವರು ಈಗ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ನೋಡಿ. ಇದು ನಮ್ಮ AT ಎಕ್ಸ್ಕಾವೇಟರ್. ಹಾಗೆ ಹೇಳಿದ ಹಾಗೆ ಇದು ಅಡಿಕೆ ಹೊಂಡ ಮಾಡ್ತಾ ಇರೋದು ನಮ್ಮ ಮಿನಿ ಎಕ್ಸ್ಕಾವೇಟರ್. ನೋಡಿ ಗೈಸ್, ನಾವೊಂದು ರಾಡನ್ನು ಕಟ್ ಮಾಡಿ ನಮ್ಮ ಬಕೆಟಿನ ಪಿನ್ನಿಗೆ ಈಗ ನಾವು ಹಾಕಿ ಆಯಿತು. ಏನೋ ಸಾಹಸ ಮಾಡಿ ಹಾಕಿದ್ದೀವಿ. ಇನ್ನು ನಾವೀಗ ಅಡಿಕೆ ಹೊಂಡ ಮಾಡುವಂಥ ಸಮಯ ಗೈಸ್. ನಮ್ಮ ಮಿನಿ ಎಕ್ಸ್ಕಾವೇಟರ್ನಿಂದ ಇಟಾಚಿಂದ ಸ್ಟೆಪ್ ಕಟ್ಟಿಂಗ್ ಮಾಡ್ತಾ ಹೋಗ್ತಾರೆ ಗೈಸ್. ಹೊಂಡವನ್ನು ಮಾಡ್ತಾ ಇದ್ದಾನೆ. ಸೊ ಅವರು AT ಎಕ್ಸ್ಕಾವೇಟರ್ನಿಂದ ಈಗ ಸ್ಟೆಪ್ಪನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಈ ಸ್ಟೆಪ್ಪಲ್ಲಿ ಅಡಿಕೆ ಹೊಂಡ ಮಾಡ್ತಾ ಹೋಗ್ತಾ ಇದ್ದಾನೆ. ಇದು ಮೇಲ್ಗಡೆ ಎಲ್ಲ ಆಗಿದೆ ಗೈಸ್. ನಾವೀಗ ಮಿನಿ ಎಕ್ಸ್ಕಾವೇಟರ್ನಿಂದ ಒಂದು ಸ್ಟೆಪ್ಪಿಗೆ ಈಗ ಹೊಂಡವನ್ನು ಮಾಡಿ ಆಯಿತು. ಸೊ ಇದೆಲ್ಲ 1 2 3 ಈ ಸ್ಟೆಪ್ಪಲ್ಲಿ AT ಎಕ್ಸ್ಕಾವೇಟರ್ ಮಾಡಿದ್ದು. ಸೊ ಈ ಕೆಳಗೆ ಕಾಣುವಂಥ ಸ್ಟೆಪ್ಪಲ್ಲಿ ಮಿನಿ ಎಕ್ಸ್ಕಾವೇಟರ್ ಮಾಡಿದ್ದು. ಸೊ ಈಗ ಆ ಸ್ಟೆಪ್ಪಲ್ಲಿ ಹೊಂಡ ಮಾಡಿ ಈಗ ಆಯಿತು. ಸೊ ಇನ್ನೊಂದು ಸ್ಟೆಪ್ ಈಗ ರೆಡಿ ಆಗ್ತಾ ಇದೆ. ಸೊ ಈಗ ಮಾಡ್ತಾ ಇದ್ದಾರೆ. ಅದು ಈಗ ಕ್ಲೀನ್ ಆದರೆ ಅದರಲ್ಲಿ ಸಹ ನಾವೀಗ ಮಾರ್ಕನ್ನು ಮಾಡಿ ಹೊಂಡವನ್ನು ಮಾಡುವಂಥ ಸಮಯ ನಮ್ಮ ಮಿನಿ ಎಕ್ಸ್ಕಾವೇಟರ್ನಿಂದ. ಸೊ ನಮ್ಮ ಮಿನಿ ಎಕ್ಸ್ಕಾವೇಟರಲ್ಲಿ ಪಾರ್ಕ್ ಆಗಿದೆ. ಈಗ ಹೊಂಡ ಮಾಡಿ ಆಗಿ ನಿಂತಿದೆ. ಈಗ ಇನ್ನು ಸ್ಟೆಪ್ ರೆಡಿ ಆದರೆ ಹೊಂಡ ಮಾಡೋದೆ ನೋಡಿ. ಈ ರೀತಿ ಹೊಂಡದ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಒಂದು ಡ್ರೈನನ್ನು ಮಾಡಿದ್ದು ನೀರು ಹೋಗಲಿಕ್ಕೆ. ಸೊ ಇದನ್ನು ಮ್ಯಾನುವಲಿಂದ ಈ ಥರ ಮಾಡಲಿಕ್ಕಿದೆ. ಸೊ ಗುಂಡಿಗೆ ಸುತ್ತಲೂ ಒಂದು ಕಟ್ಟೆಯನ್ನು ಈ ರೀತಿ ಕಟ್ಟಲಿಕ್ಕಿದೆ, ಅದರ ಸುತ್ತ ಸಹ. ಸೊ ಗೈಸ್, ನೀವು ಇದೇ ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ ಗೈಸ್. ಸೊ STLG AT ಎಕ್ಸ್ಕಾವೇಟರ್ನಿಂದ ಈಗ ಸ್ಟೆಪ್ಪನ್ನು ಮಾಡ್ತಾ ಇದ್ದಾರೆ. ಸೊ ಸ್ಟೆಪ್ ರೆಡಿ ಆದರೆ ನಮ್ಮ ಮಿನಿ ಎಕ್ಸ್ಕಾವೇಟರ್ಗೆ ಎಂಟ್ರಿ ಕೊಡ್ತದೆ. ಈ ಸ್ಟೆಪ್ಪಲ್ಲಿ ಎಂಟ್ರಿ ಕೊಟ್ಟು ಅಡಿಕೆ ಹೊಂಡವನ್ನು ಮಾಡಲಿಕ್ಕೆ ಶುರು ಮಾಡ್ತೇವೆ. ಭಯಂಕರ ಬಿಸಿಲು ಗೈಸ್ ನೋಡಿ. ಬಿಸಿಲಿಗೆ ನಿಲ್ಲಲಿಕ್ಕೆ ಆಗ್ತಿಲ್ಲ ಗೈಸ್. ನೋಡಿದರೆ 12:15 ಟೈಮ್ ಆಗಿದೆ ನೋಡಿ. ಟೈಮ್ ಸಹ ಕಾಣ್ತಾ ಇಲ್ಲ, ಎಷ್ಟೊಂದು ಬಿಸಿಲಿದೆ, ಭಯಂಕರ ಬಿಸಿಲು. ಸ್ಟೆಪ್ ಮಾಡಿ ಆಯಿತು ಗೈಸ್. ಇದು ಒಂದು ಮಾರ್ಕ್ ಸಹ ಮಾಡಿದ್ದೇವೆ. ಇನ್ನು ನಾವು ಅಡಿಕೆ ಹೊಂಡ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಗೈಸ್. ಈಗ ನಾವು ಅಡಿಕೆ ಹೊಂಡ ಮಾಡ್ತಾ ಇದ್ದೇವೆ. ಸೊ ಮನೆಯ ಪಕ್ಕದಲ್ಲಿ ಹಾಗೆ ಒಂದು ಡ್ರೈನೇಜನ್ನು ಮಾಡ್ತಾ ಬರ್ತಾ ಇದ್ದೇವೆ. ಸ್ಟೆಪ್ ಆಗ್ತಾ ಇದೆ. ಈ ಒಂದು ಸ್ಟೆಪ್ಪಲ್ಲಿ ಸಹ ನಾವೀಗ ಗುಂಡಿ ಮಾಡಿ ಆಯಿತು ಗೈಸ್. ಸೊ ನಾವಿನ್ನು STLG AT ಎಕ್ಸ್ಕಾವೇಟರ್ ಮಾಡಿದ ಸ್ಟೆಪ್ಪನ್ನು ನಾವೀಗ ಯಾನ್ಮಾರ್ 25 ಮಿನಿ ಎಕ್ಸ್ಕಾವೇಟರಿಂದ ಜಾಯಿಂಟ್ ಮಾಡುವಂಥ ಸಮಯ ಗೈಸ್. ಸೊ ನೋಡಿ, ಸಾಯಂಕಾಲ ಆದರೂ ಬಿಸಿಲು ಹೇಗೆ ಇದೆ, 4:45 ಗಂಟೆಯಲ್ಲಿ ಆದರೂ ನೋಡಿ ಸೂರ್ಯನ ತಾಪಮಾನ ನೋಡಿ ಗೈಸ್. ಈ ರೀತಿ ಬಂದಿದೆ ಸ್ಟೆಪ್ ಗೈಸ್. ನಾವು ಈ ಒಂದು ಸ್ಟೆಪ್ಪನ್ನು ಈಗ ಮಾಡಿ ಆಯಿತು ಜಾಯಿಂಟಿಂಗ್. ಈಗ ನಾವೀಗ ಹಾಕಿದ ಮಣ್ಣನ್ನು ಈಗ ನಾವು ಟ್ರ್ಯಾಕ್ ಮೂಲಕ ಸೆಟ್ ಮಾಡ್ತಾ ಇದ್ದೇವೆ. ಸೊ ಇದರ ಮೇಲೆ ಒಮ್ಮೆ ಈಗ ನಾವು ಡೋಸಿಂಗ್ ಮಾಡಲಿಕ್ಕಿದೆ. ಡೋಸಿಂಗ್ ಮಾಡಿದರೆ ಮಾರ್ಕ್ ಮಾಡಿ ಅಡಿಕೆ ಹೊಂಡ ಮಾಡೋದು ಇದರಲ್ಲಿ ಸಹ. ಇವತ್ತಿನ ಒಂದು ಕೆಲಸ ಇಷ್ಟು ಗೈಸ್. ಸೊ ನಾವೀಗ ಈ ಸ್ಟೆಪ್ಪಿಗೆ ಸಹ ಮಾರ್ಕ್ ಮಾಡಿದ್ದೇವೆ. ಈಗ ಟೈಮ್ ಆಗಿದೆ, ಹಾಗೆ ನಾವು ಹೊರಡುವ ಸಮಯ. ಸೊ ಇಟಾಚಿನ ಪಾರ್ಕ್ ಮಾಡಿದ್ದೇವೆ. ಸಿಗುವ ಗೈಸ್ ಮುಂದಿನ ವೀಡಿಯೋದಲ್ಲಿ.